ರಾಹುಲ್ ಗಾಂಧಿ ವೋಟ್ ಚೋರಿ ಅಭಿಯಾನದ ಒಂದೊಂದೇ ಸುಳ್ಳುಗಳು ಈಗ ಬಯಲು. ಚುನಾವಣಾ ಅಂಕಿಅಂಶಗಳನ್ನ ನೀಡಿದ್ದ ಸಿಎಸ್ಡಿಎಸ್ನ ಮುಖ್ಯಸ್ಥರೇ ಈಗ ಕ್ಷಮೆ ಯಾಚಿಸಿದ್ದಾರೆ. ರಾಹುಲ್ ಗಾಂಧಿ ಪರವಾಗಿ ಮಾತನಾಡಿದ್ದ ಯೂಟ್ಯೂಬರ್ಗಳು ಈಗ ನಾವು ಮಾಡಿದ್ದು ತಪ್ಪಾಯಿತು ಅಂತ ಕೇಳ್ತಿದ್ದಾರೆ. ಸಿಎಸ್ಡಿಎಸ್ ಕೊಟ್ಟ ಅಂಕಿಅಂಶಗಳೇ ಬೇರೆ, ಚುನಾವಣಾ ಆಯೋಗ ನೀಡಿರುವ ಅಂಕಿಅಂಶಗಳೇ ಬೇರೆ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸಿದವರಿಗೆ ಇಲ್ಲಿದೆ ತಕ್ಕ ಉತ್ತರ. ನಮಸ್ಕಾರ. ರಾಹುಲ್ ಗಾಂಧಿಯವರ ಬೋಗಸ್ ನಂಬರ್ಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಅವರ ಓಟ್ ಚೋರಿ ಅಭಿಯಾನ ಏನಿದೆ ಅದರ ಟೊಳ್ಳುತನ ಈಗ ಬಯಲಾಗ್ತಾ ಇದೆ. ಇದರ ಮಧ್ಯೆ ಈಗ ಇನ್ನೊಂದು ಸ್ಫೋಟಕ ಸಂಗತಿ ಹೊರಗಡೆ ಬಂದಿದೆ. ರಾಹುಲ್ ಗಾಂಧಿಯವರು 4 ಪೇಪರ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮಹಾರಾಷ್ಟ್ರ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅಂತ ಏನೆಲ್ಲ ಹೇಳ್ಕೊಂಡು ಬಂದ್ರಲ್ವಾ, ಅದರ ಸತ್ಯಾಸತ್ಯತೆ ಏನು ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಮಹಾರಾಷ್ಟ್ರ ಚುನಾವಣೆಯ ಬಗ್ಗೆ ಅಂಕಿಅಂಶಗಳನ್ನು ಒದಗಿಸಿದ್ದಂತಹ ಸಿಎಸ್ಡಿಎಸ್ನ ಮುಖ್ಯಸ್ಥರೇ ಈಗ ಅರ್ನಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ಅಯ್ಯೋ ನಾವು ಹೇಳಿದ್ದೆಲ್ಲ ಸುಳ್ಳು, ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾರೆ. Yes, we used a wrong data at least for Maharashtra, for which I had put out the data. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಪರವಾಗಿ ಮಾತನಾಡಿದಂತಹ ಅನೇಕ ಯೂಟ್ಯೂಬರ್ಗಳು ಕೂಡ ಈಗ ನಾವು ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮೆ ಯಾಚಿಸಿದ್ದಾರೆ. I am really sorry for saying this. इंडिया तो वर्ल्ड्स लार्जेस्ट डेमोक्रेसी है, जहां एक ही वोटर ने 4 अलग बूथ्स पर वोट दिए. जिस इंसान की फोटो हमने यूज की, he did not vote in 4 different places. He was registered in 4 different places. इसलिए I deleted this video. ಕಾಂಗ್ರೆಸ್ ನಾಯಕ ಪವನ್ ಖೇರ್ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಆ ಟ್ವೀಟ್ ನಲ್ಲಿ 2024ರ ಲೋಕಸಭಾ ಚುನಾವಣೆ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ 6 ತಿಂಗಳ ನಡುವೆ ರಾಮಟೇಕ್ ಮತ್ತು ದೇವಲಾಲಿ ಕ್ಷೇತ್ರಗಳಲ್ಲಿ ಸುಮಾರು 40% ಮತದಾರರು ಕಡಿಮೆಯಾಗಿದ್ದಾರೆ ಅಂತ ಬರ್ಕೊಳ್ತಾರೆ. ಅಷ್ಟೇ ಅಲ್ಲ, ನಾಸಿಕ್ ಮತ್ತು ಹಿಂಗ್ನಾ ಕ್ಷೇತ್ರದಲ್ಲಿ ಸುಮಾರು 45% ಮತದಾರರು ಹೆಚ್ಚಳವಾಗಿದ್ದಾರೆ, ಏರಿಕೆಯಾಗಿದ್ದಾರೆ ಅಂತ ಬರ್ಕೊಂಡು ಚುನಾವಣಾ ಆಯೋಗವನ್ನ ಟೀಕಿಸ್ತಾರೆ. ಇಲ್ಲಿ ಪವನ್ ಖೇರ್ ಹಂಚಿಕೊಂಡಂತಹ ಅಂಕಿಅಂಶಗಳು ಯಾವುದು ಅಂದ್ರೆ, ಸೆಫಾಲಜಿಸ್ಟ್ ಸಂಜಯ್ ಕುಮಾರ್ ಅವರು ತನ್ನ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಂತಹ ಕೆಲವೊಂದಿಷ್ಟು ಅಂಕಿಅಂಶಗಳು. ಈ ಸಂಜಯ್ ಕುಮಾರ್ ಯಾರು? ಇವರು ಸಿಎಸ್ಡಿಎಸ್ನ ಮುಖ್ಯಸ್ಥರು. ಅದೇ ಅರ್ನಬ್ ಗೋಸ್ವಾಮಿ ಅವರ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾವು ಕೊಟ್ಟಂತಹ ಅಂಕಿಅಂಶಗಳೆಲ್ಲ ಸುಳ್ಳು, ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷಮೆ ಯಾಚಿಸಿದ್ರಲ್ಲ ಅವರು. ಹಾಗಾದ್ರೆ ಸೆಫಾಲಜಿಸ್ಟ್ ಸಂಜಯ್ ಕುಮಾರ್ ಅವರು ಹಂಚಿಕೊಂಡಂತಹ ಅಂಕಿಅಂಶಗಳಲ್ಲಿ ಅಂಥದ್ದೇನಿತ್ತು ಅನ್ನೋದನ್ನ ನಾನು ಹೇಳ್ತೀನಿ. 2024ರಲ್ಲಿ ನಾಸಿಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 3,28,053 ಮತದಾರರಿದ್ದರು. ವಿಧಾನಸಭಾ ಚುನಾವಣೆಯಲ್ಲಿ 4,83,459 ಮತದಾರರಿದ್ದರು. ಅಂದರೆ 1,55,442 ಮತದಾರರು, ಅಂದರೆ 47.38% ಮತದಾರರು ಏರಿಕೆಯಾಗಿದ್ದಾರೆ. ಅಂದರೆ ಮತದಾರರ ಸಂಖ್ಯೆಯಲ್ಲಿ 47.38% ಏರಿಕೆ ಆಗಿದೆ. ಹಿಂಗ್ನಾ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ 3,14,605 ಮತದಾರರಿದ್ದರು. ವಿಧಾನಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ 4,50,414 ಮತದಾರರಿದ್ದರು. ಒಟ್ಟು ಎಷ್ಟು ಮತದಾರರು ಏರಿಕೆಯಾಗಿದ್ದಾರೆ ಅಂದರೆ 1,35,536 ಮತದಾರರು ಏರಿಕೆಯಾಗಿದ್ದಾರೆ. ಅಂದರೆ 43.08%ನಷ್ಟು ಏರಿಕೆ ಕಂಡು ಬಂದಿದೆ. ಇದು ಸಂಜಯ್ ಕುಮಾರ್ ಅವರು ಹಂಚಿಕೊಂಡಂತಹ ಅಂಕಿಅಂಶಗಳು. ಇದೇ ಅಂಕಿಅಂಶಗಳನ್ನು ಇಟ್ಕೊಂಡು ಈ ಕಾಂಗ್ರೆಸ್ಸಿಗರು ಎಲ್ಲಿ ಹೋದ್ರಲ್ಲಿ ಈ ಅಂಕಿಅಂಶಗಳನ್ನ ಉಲ್ಲೇಖಿಸ್ತಾ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡ್ತಿದ್ರು. ಆದ್ರೆ ಇಲ್ಲಿ ತಮಾಷೆ ಏನು ಅಂತ ಕೇಳಿದ್ರೆ, ಈ ಸಂಜಯ್ ಕುಮಾರ್ ಅವರು ಈ ಪೋಸ್ಟ್ ಹಾಕಿದ 48 ಗಂಟೆಯೊಳಗೆ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡ್ತಾರೆ, ಮತ್ತೆ ಸಾರ್ವಜನಿಕವಾಗಿಯೇ ಕ್ಷಮೆ ಕೇಳ್ತಾರೆ. ಸಂಜಯ್ ಕುಮಾರ್ ಅವರು ನೀಡಿದ ಅಂಕಿಅಂಶಗಳು ತಪ್ಪಾಗಿದ್ರೆ ಹಾಗಾದ್ರೆ ನಿಜವಾದ ಅಂಕಿಅಂಶಗಳು ಯಾವುದು? ಅದನ್ನ ಚುನಾವಣಾ ಆಯೋಗ ಹೇಳಿದೆ. ಅದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ನಾಸಿಕ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯ
ಸಂದರ್ಭದಲ್ಲಿ 4,83,719 ಮತದಾರರಿದ್ದರು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 4,56,319 ಮತದಾರರಿದ್ದರು. ಅಂದರೆ 27,400, ಸುಮಾರು 6% ಏರಿಕೆ ಆಗಿದೆಯೇ ಹೊರತು ಸಂಜಯ್ ಅವರು ಹೇಳಿದ ಹಾಗೆ 1.5 ಲಕ್ಷದಷ್ಟು ಏರಿಕೆಯನ್ನು ಕಂಡು ಬಂದಿಲ್ಲ. ಏರಿಕೆಯಾಗಿದ್ದು ಕೇವಲ 6%. ಹಿಂಗ್ನಾ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 4,24,454 ಮತದಾರರಿದ್ದರು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 4,50,439 ಮತದಾರರಿದ್ದರು. ಇಲ್ಲಿ ಹೆಚ್ಚಳ ಆಗಿದ್ದು 25,298 ಮತದಾರರು. ಆದರೆ ಸಂಜಯ್ ಕುಮಾರ್ ಅವರು ಹೇಳಿದ ಹಾಗೆ 43.08ರಷ್ಟು ಏನು ಏರಿಕೆ ಆಗಲಿಲ್ಲ. ರಾಮಟೆಕ್ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 2,76,827 ಮತದಾರರಿದ್ದರು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2,87,301 ಮತದಾರರಿದ್ದರು. ಹೆಚ್ಚಳ ಆಗಿದ್ದು 10,474, ಅಂದರೆ ಸುಮಾರು 3.8%ನಷ್ಟು. ಸೊ ಪವನ್ ಖೇರಾ ಶೇರ್ ಮಾಡಿದ್ದ ಪೋಸ್ಟ್ನಲ್ಲಿ 40% ಕುಸಿತ ಕಂಡು ಬಂದಿದೆ. ಆದರೆ ಈ ಅಧಿಕೃತ ದಾಖಲೆಯಲ್ಲಿ ಸಣ್ಣದಾಗಿ ಏರಿಕೆ ಕಂಡು ಬಂದಿದೆ. ಇದನ್ನೆಲ್ಲ ನೋಡಿದಂತಹ ಬಿಜೆಪಿಯ IT ಸೆಲ್ನ ಮುಖ್ಯಸ್ಥರಾಗಿರುವಂತಹ ಅಮಿತ್ ಮಾಳವಿಯಾ ಅವರು ಈ CSDS ಯಾಕೆ ಇಷ್ಟೊಂದು ಅಪಾಯಕಾರಿ ಆಟ ಆಡ್ತಾ ಇದೆ, ಯಾಕೆ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ತರಾಟೆಗೆ ತಗೊಂಡ್ರು. ಇಷ್ಟರ ಮೇಲೂ ಕೊನೆಗುಳಿಯುವಂತಹ ಪ್ರಶ್ನೆ ಏನಂದ್ರೆ, ರಾಹುಲ್ ಗಾಂಧಿಯವರು ಇಷ್ಟೆಲ್ಲ ಬಾಯಿಗೆ ಬಂದ ಹಾಗೆ ಸುಳ್ಳು ಮಾತಾಡ್ತಾ ಇದ್ರು ಕೂಡ ಯಾಕೆ ಚೀಫ್ ಎಲೆಕ್ಷನ್ ಕಮಿಷನ್ ಇನ್ನೂ ಕೋರ್ಟ್ ಮೊರೆ ಹೋಗಿಲ್ಲ ಅನ್ನುವಂಥದ್ದು. ಇದು ಇನ್ನೂ ನಿಗೂಢವಾಗಿ ಉಳಿದಿದೆ. ಬಟ್ ರಾಹುಲ್ ಗಾಂಧಿಯವರು ಜನತಾ ಕಿ ಕೋರ್ಟ್ ಅಂತ ಏನು ಹೇಳ್ತಾರೆ, ಅದೇ ಜನತೆಯ ಕೋರ್ಟ್ನಲ್ಲಿ ಈಗ ಅವರ ಒಂದೊಂದೇ ಸುಳ್ಳುಗಳು ಬಯಲಾಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.